ರೂಮ್ ಡಸ್ಟಿಂಗ್. ರೂಮ್ ಅನ್ನು ಸ್ವಚ್ಛಗೊಳಿಸುವಾಗ ರೂಮ್ ಡಸ್ಟಿಂಗ್ ಮಾಡುವುದು ಬಹಳ ಮುಖ್ಯವಾಗಿದೆ. ಒಂದು ವೇಳೆ ರೂಮ್ ಡಸ್ಟಿಂಗ್ ಸರಿಯಾಗಿ ಮಾಡದಿದ್ದರೆ ರೂಮ್ ಕ್ಲೀನಿಂಗ್ ಅಥವಾ ಸ್ವಚ್ಛತೆಯು ಅಪೂರ್ಣವಾಗುತ್ತದೆ. ಇದರಲ್ಲಿ ಬಳಸುವ ಸಾಮಗ್ರಿಗಳು: ಡಸ್ಟರ್, ಟಾಸ್ಕಿ R2 ಕೆಮಿಕಲ್, ಟಾಸ್ಕಿ R3 ಕೆಮಿಕಲ್, ಟಾಸ್ಕಿ R4 ಕೆಮಿಕಲ್ ಮತ್ತು ಹ್ಯಾಂಡ್ ಗ್ಲೌಸ್. ಈ ವಿಷಯಗಳ ಬಗ್ಗೆ ಗಮನವಿರಿಸಿ. ಡಸ್ಟರ್ ಸ್ವಚ್ಛವಾಗಿರಬೇಕು. ಕೆಮಿಕಲ್ ಮತ್ತು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಡೈಲ್ಯೂಟ್ ಮಾಡಬೇಕು. ರೂಮ್ನಲ್ಲಿ ಡಸ್ಟಿಂಗ್ ಅನ್ನು ಕ್ಲಾಕ್ವೈಸ್ ಅಥವಾ ಆಂಟಿ ಕ್ಲಾಕ್ವೈಸ್ ಮಾಡಬೇಕು. ಡಸ್ಟಿಂಗ್ ಮಾಡಿದ ನಂತರ ರೂಮ್ನಲ್ಲಿರುವ ಎಲ್ಲ ವಸ್ತುಗಳನ್ನು ಅವುಗಳ ಸರಿಯಾದ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ಇಡಬೇಕು. ಎರಡೂ ಕೈಗಳಿಗೆ ಹ್ಯಾಂಡ್ ಗ್ಲೌಸ್ ಧರಿಸುವುದು ಅವಶ್ಯಕ. ಈಗ ರೂಮ್ ಡಸ್ಟಿಂಗ್ ಮಾಡುವ ವಿಧಾನವನ್ನು ಕಲಿಯೋಣ. ಎರಡೂ ಕೈಗಳಿಗೆ ಹ್ಯಾಂಡ್ ಗ್ಲೌಸ್ ಧರಿಸಿ. ಬೆಡ್ ಸೈಡ್ ಟೇಬಲ್ ಮೇಲೆ ಇಟ್ಟಿರುವ ಎಲ್ಲ ವಸ್ತುಗಳನ್ನು ಎತ್ತಿ ಬೇರೆಡೆ ಇಡಿ. ಈಗ ಡಸ್ಟರ್ ಮೇಲೆ ಟಾಸ್ಕಿ R4 ಕೆಮಿಕಲ್ ಸ್ಪ್ರೇ ಮಾಡಿ ನಂತರ ಡಸ್ಟರ್ನಿಂದ ಇಂಗ್ಲಿಷ್ನ S ಅಕ್ಷರದ ಆಕಾರದಲ್ಲಿ ಬೆಡ್ ಸೈಡ್ ಟೇಬಲ್ ಸ್ವಚ್ಛ ಮಾಡಿ. ಅದರ ಎಲ್ಲ ಭಾಗಗಳನ್ನು ಸಹ ಚೆನ್ನಾಗಿ ಸ್ವಚ್ಛ ಮಾಡಿ. ನಂತರ ಎಲ್ಲ ವಸ್ತುಗಳನ್ನು ವಾಪಸ್ ಸೈಡ್ ಟೇಬಲ್ ಮೇಲೆ ಸರಿಯಾದ ಕ್ರಮದಲ್ಲಿ ಇಡಿ. ಬೆಡ್ ಮೇಲೆ ಹಾಕಿರುವ ಹೆಡ್ ಬೋರ್ಡ್ ಅನ್ನು ಸ್ವಚ್ಛವಾದ ಡಸ್ಟರ್ನಿಂದ ಇಂಗ್ಲಿಷ್ನ S ಅಕ್ಷರದ ಆಕಾರದಲ್ಲಿ ಸ್ವಚ್ಛ ಮಾಡಿ. ಹಾಸಿಗೆ ಹತ್ತಿರವಿರುವ ಸ್ವಿಚ್ ಬೋರ್ಡ್ನಲ್ಲಿರುವ ಸ್ವಿಚ್ಗಳನ್ನು ಆಫ್ ಮಾಡಿ ಮತ್ತು ಸಾಕೆಟ್ನಲ್ಲಿರುವ ವಸ್ತುವನ್ನು ತೆಗೆದುಹಾಕಿ ಅದನ್ನು ಸ್ವಚ್ಛ ಮಾಡಿ. ಎಲ್ಲ ಸ್ವಿಚ್ಗಳು ಆಫ್ ಆಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಸ್ವಚ್ಛಗೊಳಿಸಿದ ನಂತರ ಹೋಟೆಲ್ ನಿಯಮಗಳ ಪ್ರಕಾರ ಸ್ವಿಚ್ಗಳನ್ನು ಮತ್ತೆ ಆನ್ ಮಾಡಿ. ಇನ್ನೊಂದು ಬದಿಯಲ್ಲಿ ಸೈಡ್ ಟೇಬಲ್ ಮೇಲೆ ಇರುವ ವಸ್ತುಗಳನ್ನು ತೆಗೆದು ಅವುಗಳನ್ನು ಪಕ್ಕದಲ್ಲಿ ಇಡಿ. ಡಸ್ಟರ್ ಮೇಲೆ ಟಾಸ್ಕಿ R4 ಅನ್ನು ಸ್ಪ್ರೇ ಮಾಡಿ ನಂತರ ಟೇಬಲ್ ಮೇಲಿನ ಭಾಗವನ್ನು ಸ್ವಚ್ಛಗೊಳಿಸಿ. ಡ್ರಾಯರ್ ಅನ್ನು ಮೊದಲು ಹೊರಗಿನಿಂದ ನಂತರ ಒಳಗಿನಿಂದ ಸ್ವಚ್ಛ ಮಾಡಿ. ಅದರ ಮೇಲೆ ಅಥವಾ ಒಳಗೆ ಇಟ್ಟಿರುವ ವಸ್ತುಗಳನ್ನು ಸಹ ಸ್ವಚ್ಛಗೊಳಿಸಿ. ಹಾಸಿಗೆಯ ಹೆಡ್ ಬೋರ್ಡ್ ಅನ್ನು ಸಹ ಚೆನ್ನಾಗಿ ಸ್ವಚ್ಛಗೊಳಿಸಿ. ಟೆಲಿಫೋನ್ ಅನ್ನು ಅದರ ಸ್ಥಳದಲ್ಲಿ ಇಡಿ. ಟಿಶ್ಯೂ ಪೇಪರ್ ಮೇಲೆ ಸ್ಯಾನಿಟೈಸರ್ ತೆಗೆದುಕೊಂಡು ಫೋನ್ನ ಮಾತನಾಡುವ ಭಾಗವನ್ನು ಸ್ವಚ್ಛಗೊಳಿಸಿ. ಟೆಲಿಫೋನ್ ವೈರ್ ನೇತಾಡದಂತೆ ಎಚ್ಚರ ವಹಿಸಿ ಅದನ್ನು ಟೆಲಿಫೋನ್ ಸುತ್ತಲೂ ಸುತ್ತಿ. ಎಲ್ಲ ಇತರ ವಸ್ತುಗಳನ್ನು ಟೇಬಲ್ ಮೇಲೆ ಸರಿಯಾಗಿ ಇಡಿ. ನೆನಪಿಡಿ, ಎಲ್ಲಾ ವಸ್ತುಗಳು ಪರಸ್ಪರ ಮತ್ತು ಮೇಜಿನ ಮೂಲೆಯಿಂದ ಸಮಾನ ಅಂತರದಲ್ಲಿರಬೇಕು. ಈಗ ಡಸ್ಟರ್ ಮೇಲೆ ಟಾಸ್ಕಿ R2 ಕೆಮಿಕಲ್ ಅನ್ನು ಸ್ಪ್ರೇ ಮಾಡಿ ಮತ್ತು ಅದರಿಂದ ಕಿಟಕಿ ಚೌಕಟ್ಟುಗಳು ಅಥವಾ ಫ್ರೇಮ್ ಮತ್ತು ಅಂಚುಗಳನ್ನು ಸ್ವಚ್ಛಗೊಳಿಸಿ. ನಂತರ ಟಾಸ್ಕಿ R3 ಕೆಮಿಕಲ್ ಅನ್ನು ಎರಡನೇ ಡಸ್ಟರ್ ಮೇಲೆ ಸ್ಪ್ರೇ ಮಾಡಿ. ಇದರಿಂದ ಕಿಟಕಿ ಗ್ಲಾಸ್ ಮೇಲೆ ಇಂಗ್ಲಿಷ್ನ S ಅಕ್ಷರದ ಆಕಾರವನ್ನು ಮಾಡುತ್ತಾ ಕಿಟಕಿಯನ್ನು ಸ್ವಚ್ಛಗೊಳಿಸಿ. ಕೋಣೆಯಲ್ಲಿ ಡಸ್ಟಿಂಗ್ ಅನ್ನು ಕ್ಲಾಕ್ವೈಸ್ ಅಥವಾ ಆಂಟಿ ಕ್ಲಾಕ್ವೈಸ್ ಮಾಡಬೇಕು. ರೈಟಿಂಗ್ ಟೇಬಲ್ ಮೇಲೆ ಇಟ್ಟಿರುವ ಎಲ್ಲಾ ವಸ್ತುಗಳನ್ನು ಪಕ್ಕಕ್ಕೆ ಇಡಿ. ಡಸ್ಟರ್ ಮೇಲೆ ಟಾಸ್ಕಿ R2 ಕೆಮಿಕಲ್ ಅನ್ನು ಸ್ಪ್ರೇ ಮಾಡಿ ಮತ್ತು ಅದರಿಂದ ರೈಟಿಂಗ್ ಟೇಬಲ್ನ ಮೇಲ್ಭಾಗವನ್ನು ಸ್ವಚ್ಛಗೊಳಿಸಿ. ಟೇಬಲ್ನ ಡ್ರಾಯರ್ಗಳನ್ನು ಸಹ ಸ್ವಚ್ಛಗೊಳಿಸಿ. ಎಲ್ಲಾ ವಸ್ತುಗಳನ್ನು ಸ್ವಚ್ಛಗೊಳಿಸಿ ಟೇಬಲ್ ಮೇಲೆ ಅವುಗಳು ಇದ್ದ ಸ್ಥಳದಲ್ಲಿ ಸರಿಯಾಗಿ ಇಡಿ. ಫೋಲ್ಡರ್ ಅನ್ನು ಪರಿಶೀಲಿಸಿ. ಅದರಲ್ಲಿ ಬೆಳಗಿನ ಉಪಹಾರ ಅಥವಾ ಬ್ರೇಕ್ಫಾಸ್ಟ್ ಮೆನು ಕಾರ್ಡ್ ಮತ್ತು ಎಲ್ಲಾ ಸರಬರಾಜುಗಳು ನಿಯಮಗಳ ಪ್ರಕಾರ ಇರಬೇಕು. ಸ್ಟೇಷನರಿ ಬಾಕ್ಸ್ನಲ್ಲಿರುವ ಎಲ್ಲಾ ಸರಬರಾಜುಗಳು ನಿಯಮಗಳ ಪ್ರಕಾರ ಇರಬೇಕು. ಉದಾಹರಣೆಗೆ ಎರೇಸರ್, ಪೆನ್, ಪೆನ್ಸಿಲ್, ಶಾರ್ಪ್ನರ್, ಗ್ಲೂ ಸ್ಟಿಕ್, ಸ್ಟೇಪ್ಲರ್, ಸ್ಟೇಪ್ಲರ್ ಪಿನ್, ಯು ಪಿನ್, ರಬ್ಬರ್ ಬ್ಯಾಂಡ್ ಇತ್ಯಾದಿ. ಟಾಸ್ಕಿ R4 ಕೆಮಿಕಲ್ ಇರುವ ಡಸ್ಟರ್ನಿಂದ ಟೇಬಲ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಡಸ್ಟರ್ ಮೇಲೆ ಟಾಸ್ಕಿ R3 ಕೆಮಿಕಲ್ ಅನ್ನು ಸ್ಪ್ರೇ ಮಾಡಿ ಟಿವಿಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ. ಮರದಿಂದ ಮಾಡಿರುವ ಟಿವಿ ಟೇಬಲ್ ಅನ್ನು ಟಾಸ್ಕಿ R4 ಕೆಮಿಕಲ್ನಿಂದ ಸ್ವಚ್ಛಗೊಳಿಸಿ. ಈಗ ಕಾಫಿ ಟೇಬಲ್ನ ಗ್ಲಾಸ್ ಅನ್ನು ಸ್ವಚ್ಛಗೊಳಿಸಲು
ಟಾಸ್ಕಿ R3 ಕೆಮಿಕಲ್ ಅನ್ನು ಡಸ್ಟರ್ ಮೇಲೆ ಸ್ಪ್ರೇ ಮಾಡಿ ಮತ್ತು ಗ್ಲಾಸ್ ಅನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ. ಗಾಜಿನ ಮೇಲೆ ಯಾವುದೇ ಧೂಳು ಅಥವಾ ಕಲೆಗಳು ಇರಬಾರದು. ರೂಮ್ ಸ್ವಚ್ಛಗೊಳಿಸುವ ಸಮಯದಲ್ಲಿ ರೂಮ್ ಡಸ್ಟಿಂಗ್ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು, ಏಕೆಂದರೆ ರೂಮ್ನ ಧೂಳು ತೆಗೆಯುವಲ್ಲಿ ಅಥವಾ ಡಸ್ಟಿಂಗ್ನಲ್ಲಿ ನಾವು ಹೆಚ್ಚು ಸೂಕ್ಷ್ಮ ವ್ಯತ್ಯಾಸಗಳ ಬಗ್ಗೆ ಗಮನ ಹರಿಸಬೇಕು.